ಬೆಲೆ ಏರಿಕೆ ವಿಚಾರ ಮಾತಾಡೋದಾದ್ರೆ ನೋಡಿ, ಇಲ್ಲಿ ಹಿಂದೆ ಸಿಲಿಂಡರ್ ಕಾಣ್ತಾ ಇದೆ ನಿಮಗೆ. 2014ಕ್ಕಿಂತ ಮುಂಚೆ ಸ್ಮೃತಿ ಇರಾನಿ ಅವರು ತಲೆ ಮೇಲೆ ಎತ್ಕೊಂಡು ಕುಣಿತಾ ಇದ್ರು, 400 ರೂಪಾಯಿ ದೊಡ್ಡ ಬೆಲೆ ಅಂತೇಳಿ. ಇವತ್ತೆಲ್ಲೋದ್ರು ಅವರು? ಬಿಜೆಪಿ ಸರ್ಕಾರ ಇದ್ದಾಗ 102 ರೂಪಾಯಿಗಿಂತ ಹೆಚ್ಚಾಗಿ ಹೋಗಿ ನಂತರ ಬೆಲೆ ಇಳಿಕೆ ಆಗಿದ್ದು. ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು. ಏನು ಒಂದೇ ರೀತಿ ಇವತ್ತು ಮಾತ್ರ ಏನು ಸರ್ಕಾರ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಹಿಂದೆ ಇರ್ತಕ್ಕಂಥ ಸರ್ಕಾರಗಳು ಬೆಲೆ ಏರಿಕೆ ಮಾಡಿ ಎಲೆಕ್ಷನ್ ಬರೋದಕ್ಕಿಂತ ಮೊದಲು 2 ರೂಪಾಯಿ ಕಮ್ಮಿ ಆಯಿತು, ನಂತರ ಯಥಾ ಪ್ರಕಾರ ನಡೆದಿದೆ. ಇದರಲ್ಲಿ ಎಷ್ಟು ಕೇಂದ್ರ ಸರ್ಕಾರದ ಪಾಲು, ರಾಜ್ಯ ಸರ್ಕಾರದ ಪಾಲು ಅಂತ ತಿಳಿದವರಿಗೆ, ಆರ್ಥಿಕ ತಜ್ಞರಿಗೆ, ವಿದ್ಯಾವಂತರಿಗೆ ಅದ್ರ ಬಗ್ಗೆ ಅರಿವಿರುತ್ತೆ. ಆದರೆ ಏನೂ ಗೊತ್ತಿಲ್ಲದಿರ್ತಕ್ಕಂಥ ಅಮಾಯಕರನ್ನ ಜೊತೆಯಲ್ಲಿ ಸೇರಿಸ್ಕೊಂಡು ಇವತ್ತು ಬೆಲೆ ಏರಿಕೆ ಆಗಿದೆ, ಜನಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಏನು ಕೂಗಾಡ್ತಾ ಇದ್ದಾರೆ. ಇವರೆಲ್ಲ ರಾಜ್ಯದಲ್ಲಿ ಅವರೇ ಸರ್ಕಾರ ಇದ್ದಾಗ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಯಾರೂ ಹೋರಾಟ ಮಾಡಿದಂಥವ್ರು ಅಲ್ಲ. ಈ ಬೆಲೆ ಏರಿಕೆ ಆಗಿದ್ದು ಈಗ ಇತ್ತೀಚೆಗೆ ಒಂದು 4-5 ದಿನದ ವಿಚಾರ. ಕೊಡುಗೆ ಕೊಡ್ತಾ ಇದ್ದಿದ್ದು 1 ವರ್ಷದಿಂದ ಕೊಡುಗೆ ಬರ್ತಾ ಇದೆ. 1 ವರ್ಷದಿಂದ ಹೊರೆ ಆಗದೆ ಇರ್ತಕ್ಕಂಥದ್ದು ಈ 4 ದಿನದಿಂದ ಏನು ರಾಜ್ಯ ಸರ್ಕಾರಕ್ಕೆ ಹೊರೆ ಅಂತ ಅನ್ನಿಸ್ಲಿಲ್ಲ. ಮತ್ತೆ ಏನು ರಾಜ್ಯ ಖಜಾನೆ ಖಾಲಿ ಆಗ್ತದೆ ಅಂತ ಏನು ಇವ್ರು ಹೇಳ್ತಾ ಇದಾರಲ್ಲ, 1 ವರ್ಷದಿಂದ ಕೊಟ್ಟಂತ ಯೋಜನೆಗಳಿಂದ ರಾಜ್ಯದಲ್ಲಿ ಯಾವುದೇ ರೀತಿ ಅನಾನುಕೂಲ ಆಗಿಲ್ಲ, ಅನುಕೂಲ ಆಗಿದೆ. 1 ವರ್ಷದಿಂದ ಸತತವಾಗಿ ಬಸ್ನಲ್ಲಿ ಉಚಿತ ಪ್ರಯಾಣ ಮಾಡಿರ್ತಕ್ಕಂಥ ಎಷ್ಟೋ ಕೋಟ್ಯಾಂತರ ಜನಗಳ ಅಭಿಪ್ರಾಯಗಳನ್ನ ಕೇಳಿ ಅವ್ರು ಹೇಳ್ತಾರೆ, ಇದರಿಂದ ದೇವಸ್ಥಾನಗಳಿಗೆ ಆದಾಯ ಬಂದಿದೆ, ಪ್ರವಾಸಿ ತಾಣಗಳಿಗೆ ಆದಾಯ ಬಂದಿದೆ. ಇದರಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯವರಿಗೆ ನೀವು ಮಾಹಿತಿ ತಗೊಳ್ಳಿ ಎಷ್ಟು ಆದಾಯ ಬಂದಿದೆ ಅಂತೇಳಿ. 102 ರೂಪಾಯಿ ಇದ್ದಂಥ ಏನು ಪೆಟ್ರೋಲ್ ರೇಟು ಇವಾಗ 102 ರೂಪಾಯಿ 85 ಪೈಸೆ ಆಗಿದೆ. 85 ಪೈಸೆ ಇತ್ತೀಚೆಗೆ ಬೆಲೆ ಆಗಿದೆ. 102 ಇದ್ದಾಗ ಅದನ್ನು 100 ರೂಪಾಯಿಗೆ ಇಳಿಸಿದ್ರು ಕೇಂದ್ರ ಸರ್ಕಾರ, ಯಾಕೆಂದರೆ ಎಲೆಕ್ಷನ್ ಉದ್ದೇಶ ಇಟ್ಕೊಂಡು. ಈಗ ಮತ್ತೆ 102 ರೂಪಾಯಿ 85 ಪೈಸೆ ಆಗಿದ್ದು 2 ರೂಪಾಯಿ 85 ಪೈಸೆ ರಾಜ್ಯ ಸರ್ಕಾರ ಮಾಡಿದೆ ಅಂತ ಏನು ಹೇಳ್ತಾರೆ. GST ಪಾಲು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಎಷ್ಟು ಹೋಗ್ತಾ ಇದೆ, ಅದನ್ನು ಕೊಡೋಕ್ಕೆ ಆಗಲಿಲ್ದಲೇ ಕೊನೆಗೆ ರಾಜ್ಯ ಸರ್ಕಾರದವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಚೀಮಾರಿ ಹಾಕಿ ನಂತರದಿಂದ ಅವರು ಹಣ ಕೊಡ್ತಕ್ಕಂಥ ಪರಿಸ್ಥಿತಿ ಬಂತು. ರಾಜ್ಯ ಸರ್ಕಾರಕ್ಕೆ ಕೇಂದ್ರದಿಂದ ಬರಬೇಕಾದಂಥ GST ಪಾಲು ಸಮ ಪ್ರಮಾಣವಾಗಿ ಕರೆಕ್ಟಾಗಿ ಅವ್ರು ಏನಾದರೂ ಕೊಟ್ಟಿದ್ದಿದ್ರೆ ರಾಜ್ಯ ಸರ್ಕಾರಕ್ಕೆ ಈ ಒಂದು 20-30 ಪೈಸೆ ಏರಿಸ್ತಕ್ಕಂಥ ಅವಶ್ಯಕತೆ ಏನೂ ಬರ್ತಾ ಇರಲಿಲ್ಲ. ಇದು ಯೋಜನೆಗಳಿಂದ ಏನಾದರೂ ಎಫೆಕ್ಟ್ ಆಗ್ತಾ ಇದೆ, ಜನರಿಂದ ಕಿತ್ತು ಯೋಜನೆ ಕೊಡ್ತಾ ಇದ್ದಾರೆ ಅನ್ನೋದು ಇದು ನಿಜವಾಗ್ಲೂ ಅಪಪ್ರಚಾರ. ಇದರಿಂದ ಯಾವುದೇ ರೀತಿ ಹೊರೆ ಆಗುತ್ತೆ ಅಂತೇಳಿ ನಾನಂತೂ ಅಂದ್ಕೊಳ್ಳೋದಿಲ್ಲ.